ಲುಕ್ ಜೆಂಟಲ್ಮನ್, ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಆರ್ಟ್ಸು, ಸೈನ್ಸು, ಕಾಮರ್ಸು, ಲಾ ಈ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಕೃಷ್ಣ ಅನ್ನೋ ಹೆಸರಿನವರು ಬೇಕಾದ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಬಂದ್ ಫೀಲ್ಡ್ ಅಲ್ಲಿ ಲೈನ್ ಆಗಿ ನಿಲ್ಲಿಸ್ಬಿಡಿ ಸರ್, ನಾವು ಐಡೆಂಟಿಫೈ ಮಾಡ್ತೀವಿ. ಐ ಆಮ್ ಸಾರಿ, ಐ ಕಾಂಟ್ ಡೂ ದಟ್ ಸರ್. ಅವರೆಲ್ಲ VIP ಗಳ ಮಕ್ಕಳು. ಅವ್ರನ್ನ ಕರ್ಕೊಂಡು ಬಂದು ಐಡೆಂಟಿಫಿಕೇಶನ್ ನಿಲ್ಸಿದ್ರೆ ನಾಳೆ ನಮ್ಮ ಕಾಲೇಜ್ ಕೆಟ್ಟ ಹೆಸರು ಬರುತ್ತೆ. ಇಟ್ಸ್ ಅ ಕ್ವಶನ್ ಆಫ್ ಪ್ರೆಸ್ಟೀಜ್. ಸರ್, ಆ ಕೃಷ್ಣ ಅನ್ನೋನು ಯಾರೇ ಆದ್ರೂ ಸರಿ, ನನಗೆ ಅವ್ನು ಬೇಕು. ಪೃಥ್ವಿ ಸರ್, ನಮ್ಗೆ ಯಾವ್ದೋ ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ಬೇಕಾಯ್ತು. ಎನಿಹೌ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇಟ್ಸ್ ಓಕೆ. ನಾವೇನ್ ಬರ್ತೀವಿ. ನಮಸ್ಕಾರ. ಥ್ಯಾಂಕ್ ಯು. ಯಾಕೆ ನನ್ನ ತರದೆ? ಅಷ್ಟು ಜನನು ಕರೆಸಿ ಪ್ರಿಯಾನ್ ಯಾರು ಲವ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅಲ್ಲೇ ಕೈಕಾಲು ಮುರಿಬೋದಾಯ್ತು. ಹಾಗೆಲ್ಲ ಮಾಡಿದ್ರೆ ಪ್ರಿಯಾ ಏನ್ ಅನ್ಕೊಳ್ಳಲ್ಲ. ಅವಳಿಗೆ ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಅಂತ ಆ ಕೃಷ್ಣ ಯಾರು ಅಂತ ತಿಳ್ಕೊಳ್ಳೋದೇ ಬೇಡ. ಹೆಸರು ಹೇಳಿದ ಪ್ರಿಯಾ ಬಾಯಿಂದಾನೆ ಅವನ ಕುಲ ಗೋತ್ರ ಎಲ್ಲ ತಿಳ್ಕೊಂಡು ಅವನ್ ಪಿಂಡ ಕಟ್ಟೋಣ. ನಡೀರಿ. ನೀನೇನೇ ಹೇಳು ಪ್ರಿಯಾ, ನೀನ್ ಹೇಳಿದ ಈ ಸುಳ್ಳಿಂದ ಏನೇನ್ ಅನಾಹುತ ಆಗ್ಬೋದು ಅಂತ ನಿನಗ್ ಗೊತ್ತಿದ್ಯೇನೆ? ನನಗ್ ಗೊತ್ತಿಲ್ಲ ಕಣೆ, ಆದ್ರೆ ಬೀಸೋದೊಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಅದ್ರ ಬದಲು ಸತ್ಯನೇ ಹೇಳಿ ಈ ಪ್ರಶ್ನೆಗೊಂದು ಅಂತ್ಯ ಕಾಣಿಸ್ಬೋದಿತ್ತಲ್ಲ. ಸತ್ಯ ಹೇಳಿದಿದ್ರೆ ನಮ್ಮ ಅಣ್ಣದ್ರಿಗೆ ಕೋಪ ಬರ್ತಿತ್ತು, ಅದೇ ಸುಳ್ಳು ಹೇಳಿದಕ್ಕೆ ಬಾಯಿ ಮುಚ್ಕೊಂಡು ಸುಮ್ನಿದ್ದಾರೆ. ಆದ್ರೆ ನೀನ್ ಒಂದಕ್ಕೊಂದು ಸುಳ್ಳು ಸೇರಿಸಿ ಹಗ್ಗ ಮಸೀತಾ ಹೋದ್ರೆ ನಾಳೆ ಅದು ನಿನ್ ಕುತ್ತಿಗೆ ಬೀಳುತ್ತೆ. ಪ್ರಿಯಾ, ಇನ್ನೊಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡೋಕೇನೇ ಇದೆ? ನಾನ್ ನಂಬಿರೋ ದೇವ್ರು ಯಾವ ದಾರಿ ತೋರಿಸ್ತಾರೋ ಆ ದಾರಿ ನಾನು ಹೋಗ್ತೀನಿ. ದೇವ್ರಂತೂ ಖಂಡಿತ ಕೈ ಬಿಡಲ್ಲ. ದಟ್ಸ್ ಆಲ್. ಓ ಮೈ ಗಾಡ್, nobody can change you. ಹಲೋ ಸ್ನೇಹ, ನಾನ್ ಪೃಥ್ವಿ ಮಾತಾಡ್ತಾ ಇರೋದು. ನಮ್ ಪ್ರಿಯಾ ಏನಾರು ಬಂದ್ಲ? ಏನಂತ 5:30 ಕ್ಲಾಸ್ ಬಿಟ್ಟ ತಕ್ಷಣ ಹೊರಟ್ಬಿಟ್ಲಂತೆ. 9 ಗಂಟೆ ಆಯ್ತಲ್ಲ, ವಯಸ್ಸಿಗೆ ಬಂದ ಹುಡುಗಿ ಇನ್ನೂ ಬರ್ಲಿಲ್ಲ ಅಂದ್ರೆ ಏನು? ಅದಕ್ಕೆ ನಾನೇನ್ ಮಾಡಕ್ಕಾಗತ್ತಮ್ಮ? 9 ಆಗಿದೆ ಅಂದ್ರೆ ಸ್ವಲ್ಪ ಹೊತ್ತಾದ್ರೆ 10 ಆಗುತ್ತೆ. ಯಾಕಮ್ಮ ಇಷ್ಟು ಲೇಟು? ಅಣ್ಣ, ಮಳೆ ಬರ್ತಿತ್ತು. ಓ, ಮಳೆ ನಿಲ್ಲಿಸ್ಬಿಟ್ಟು ಬರೋಕೆ ಯಾ ಯಾ ಕಾಲೇಜ್ 5:30ಗೆ ಮುಗಿತಲ್ಲ, ಮನೆಗ್ ಬರಕ್ಕೆ ಯಾಕೆ ಸ್ಲೇಟ್? ಅಣ್ಣ, ನಾನು ಆಗ ಕೃಷ್ಣ ಡ್ಯಾನ್ಸ್ ಕ್ಲಾಸ್ ಹೋಗಿದ್ದೆ. ನಿನಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅನಿಸ್ತು. ಪ್ರಾಕ್ಟೀಸ್ ಮುಗಿಸ್ಕೊಂಡು ಬರೋದಿಕ್ಕೆ ಇಷ್ಟೊತ್ತಾಯ್ತು. ಪ್ರಿಯಾ, ಏನಣ್ಣ? ಹೋಗಿ ತಲೆ ಒರೆಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಹೋಗಮ್ಮ. ಓಕೆ ಅಣ್ಣ. ಹೋಗಮ್ಮ. ಏನಣ್ಣ, ಅವಳು ಕೃಷ್ಣ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ರು, ಸುಮ್ನೆ ನಿಂತಿದ್ಯಲ್ಲ? ನೀ ಸುಮ್ನಿರ, ಅಣ್ಣಂಗೆಲ್ಲ ಗೊತ್ತು. ಮೊನ್ನೆ ಅವಳು ಏನಂದ್ಲು? ಬರೀ ಕೃಷ್ಣ ಅಂದ್ಲು. ಇವತ್ತು ಅವಳು ಏನಂದ್ಲು? ಕೃಷ್ಣನ ಡ್ಯಾನ್ಸ್ ಸ್ಕೂಲ್ ಅಂದ್ಲು. ನಮ್ಗೆ ಅವನ ಅಡ್ರೆಸ್ ಹುಡ್ಕೋದ್ ಸುಲಭ ಆಗಿಲ್ವಾ? ಏನ್ರೋ ಕೋತಿಗಳ ಇಲ್ಲೇನ್ರೋ ಮಾಡ್ತಿದ್ದೀರಿ? ಏನ್ರೋ ಪುಟಾಣಿ ಸೈನ್ಯ, ಬಟಾಣಿ ತಿನ್ನೋದ್ ಬಿಟ್ಟು ಇಲ್ಲಿ ಠಿಕಾಣ ಹಾಕಿದಿರಲ್ಲ. ಎಲ್ಲೋಗಿದ್ದೆ? ಯಾಕೆ ಹೋಗಿದ್ದೆ? ಏನ್ ನಡೀತು? ಏನು ನನಗೆ ಕ್ವಶನ್ ಅಲ್ಲ, ವಿ ವಾಂಟ್ ಎಕ್ಸ್ಪ್ಲನೇಷನ್. ನಾನು ಕೃಷ್ಣ ನೋಡಕ್ ಹೋಗಿದ್ದೆ. ಅಲ್ಲೇನ್ ನಡೀತು? ನಿನಗೇನ್ ಸಿಕ್ತು? ಮಾತು ಮಾತು ಬೆಳೀತು, ಪ್ರೀತಿ ಮತ್ತು ತುಂಬಿತ್ತು. ಅದ್ಯಾಕೆ ಇಷ್ಟೊಂದು ಕೋಪ ಇವತ್ತು? ನಿನ್ಗ ಕಾದು ಕಾದು ಸುಸ್ತಾಯ್ತು. ಅದ್ ನನ್ಗೂ ಗೊತ್ತಾಯ್ತು. ಮತ್ತ್ಯಾಕೆ ಇಷ್ಟೊತ್ತು? ಎಲ್ರಿ ಕಣ್ ತಪ್ಸಿ ಬರೋದು ಇಷ್ಟೊತ್ತಾಯ್ತು. ಅದ್ ಸರಿ, ಇಷ್ಟೊಂದು ಕೋಪ ಯಾಕಿವತ್ತು? ಇನ್ನೇನು, ನಿನ್ಗೆ ನನ್ ಬಗ್ಗೆ ಯೋಚನೆ ಇಲ್ಲ ಕಿಂಚಿತ್ತು. ಅಬ್ಬಬ್ಬಾ, ಸುಮ್ನೆ ಯಾಕೆ ಸುತ್ತಿ ಬಳಸಿ ಮಾತು? ಕೋಪದ ಕಣ್ಣಿನ ಬದಲು ಮನಸ್ಸಿನ ಕಣ್ಣನ್ ಬಿಚ್ಚಿ ನೋಡಿದ್ರೆ ಗೊತ್ತಾಗ್ತಿತ್ತು. ಆಮೇಲೆ ನಡೀತು? ಅವನ್ ಯಾಕೋ ನನ್ ಮೇಲೆ ಕೋಪ ತುಂಬಿತ್ತು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಕಾಲ ಕೆಟ್ರೆ ಹೋಯ್ತು. ಅದ್ ನಂಗೂ ಗೊತ್ತು. ಮತ್ತಿನ್ನೇನು, ಬೇಗ ಕೊಡು ಒಂದು ಮುತ್ತು. ನಿನಗಿಲ್ವ ಹೊತ್ತು ಗೊತ್ತು? ಪ್ರೀತಿ ಪ್ರೇಮಕ್ಕೆ ಯಾವ ಹೊತ್ತು ಆದ್ರೂ ಕಾಯ್ತಿತ್ತು. ಇವತ್ತು ಕೊಡ್ಲೇಬೇಕು ನೀನೀಗ ಮುತ್ತು. ಈಗ ನಮಗೂ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು. ಯಾರಾದ್ರೂ ನೋಡಿದ್ರೆ ತಪ್ಪಿದ್ದಲ್ಲ ಆಪತ್ತು. ಕಣ್ ಮುಚ್ಕೊಂಡ್ ಕೊಟ್ಮೇಲೆ ನಮಗ್ ಕಾಣಿಸಲ್ಲ ಜಗತ್ತು, ಆಮೇಲೆ ನಡೆಯೋದೆಲ್ಲ ಸಕ್ಕತ್ತು. ನಾಚಿಕೆಯಿಂದ ತಲೆ ತಗ್ಗಿತ್ತು. ನಾನು ಅಲ್ಲಿಂದ ಹೊರಟೆ. ಹಾಗೆ ಇದ್ದಿದ್ರೆ ನಿನ್ ಗಂಟೇನೋಗ್ತಿತ್ತು.
ಅಷ್ಟ್ರಲ್ಲಿ ಅವನ ಕೈ ನನ್ಗೆಲ್ಲ ಹಿಡೀತು. ಬೇಗ ಹೇಳು, ಕ್ಲೈಮ್ಯಾಕ್ಸ್ ಹತ್ರ ಬಂತು. ಆಮೇಲೆ ಲಚಿಕ್ ಅಂತ ಸೌಂಡ್ ಬಂತು. ಏನ್ರು ಆಯ್ತು? ಮುತ್ತಿನ ಮತ್ತೇರಿ ತಲೆ ತಿರುಗಿಬಿಟ್ಟಿತು. 1 2 3 4 5 6 7 8 1 2 3 4 5 6 7 Mr. 8 ಕೃಷ್ಣ. 1 2 ನೀವು ಐ ಆಮ್ ಕೃಷ್ಣ. ಅಣ್ಣ ನಮ್ ಪ್ರಿಯ ಇವನನ್ನ ಲವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಹೆಸರು ತಕ್ಕನಾಗೆ ಕಲರ್ ಸ್ವಲ್ಪ ಡಲ್ ಆಗಿದೆ, ಆದ್ರೆ ಯಾವ ಆಂಗಲ್ ಅಲ್ಲೂ ಮನುಷ್ಯನ್ ತರನೇ ಕಾಣಿಸಲ್ವಲ್ಲ ಅಣ್ಣ. ಸರಿ ಬಂದಿದ್ದೆಲ್ಲ ವೇಸ್ಟ್ ಆಯ್ತು, ನಡಿಯೋಣ. ರೀ ಯಾರ್ರಿ ನೀವು? ಹೊರಗಡೆ ಓನ್ಲಿ ಫಾರ್ ಲೇಡೀಸ್ ಅಂತ ಬೋರ್ಡ್ ಹಾಕಿದ್ದು ಕಾಣಿಸ್ಲಿಲ್ವಾ? ಕಾಣಿಸ್ತು. ಮತ್ತ್ಯಾಕ್ ಬಂದ್ರೆ? ಒಳಗಡೆ ಒಳ್ಳೊಳ್ಳೆ ಹುಡುಗಿರಿದ್ದಾರೆ, ಕಣ್ಣಗ್ ತಂಪ್ ಮಾಡ್ಕೊಳ್ಳೋಣ ಅಂತ ಬಂದ್ರ? ನೋಡಪ್ಪ, ನಾವ್ ಅಂಥವ್ರಲ್ಲ, ಸುಮ್ನೆ ಬಂದ್ವಿ ಅಷ್ಟೇ. ರೀ ಸುಮ್ನೆ ಬಂದ್ ನೋಡ್ಕೊಳಕ್ಕೆ ಇದೇನ್ ವಿಧಾನಸೌಧನ ಇಲ್ಲ ಕಬ್ಬನ್ ಪಾರ್ಕ? ನೋಡಪ್ಪ, ನಮ್ ಕಡೆಯವ್ರು ಯಾರೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಅಕಸ್ಮಾತ್ ಇಲ್ಲಿದಾರೇನೋ ಅಂತ ಹುಡ್ಕೊಂಡ್ ಬಂದ್ವಿ ಅಷ್ಟೇ. ತಪ್ಪಿಸ್ಕೊಂಡಿರೋರ್ನೆಲ್ಲ ಇಲ್ಲಿ ಕೂಡಾಕಕ್ಕೆ ಇದೇನ್ ರಿಮೈಂಡ್ ಹೋಮ ಇಲ್ಲ ಕಮಿಷನ್ ಆಫೀಸಾ? ನೀವ್ ಹೇಳೋ ಕತೆನೆಲ್ಲ ಕೇಳೋದಿಕ್ಕೆ ಕಿವಿಲ್ ಹೂವನ್ನ ಇಟ್ಕೊಂಡಿದೀನಿ, ನೋ ತಲೆಲ್ ಒಂದ್ ನವಿಲಿಗಿರಿ ಇಟ್ಕೊಂಡಿದೀನಿ, ಯುನೋ. ಆಯ್ತು ಆಯ್ತು ಕಣಪ್ಪ, ಸಾರಿ ಓ ಕ್ಲಾಸ್ ತಗೋ. ಸಾರಿ ಅಂತ ಕೇಳಿದ ತಕ್ಷಣ ಬಿಟ್ಬಿಡ್ಬೇಕಾ? ಇಂಪಾಸಿಬಲ್. ಯುನೋ ವೈ? ನಾನು ಇಂಗ್ಲಿಷ್ ನಲ್ಲಿ ಇಷ್ಟ ಆಗದಿರೋ ಒಂದೇ ಒಂದು ವರ್ಡ್ ಸಾರಿ. ಎಕ್ಸ್ಕ್ಯೂಸ್ ಮಿ ಸರ್, ಎಸ್, ನಿಮ್ ಹೆಸರೇನಂದ್ರೆ? ಕೃಷ್ಣ. ಅಯ್ಯ, ಅಯ್ಯೋ ರೀ, ಯಾಕೆ ಹೊಡಿತೀರಾ? ಏಯ್, ನಮಗೂ ಅಷ್ಟೇ ಕನ್ನಡದಲ್ಲಿ ಇಷ್ಟ ಆಗದಿರೋ ಒಂದೇ ಒಂದು ವರ್ಡ್ ಅಂದ್ರೆ ಕೃಷ್ಣ. ನಡೆಯೋಣ. ಹಾಗಂತ ಮಹಾರಾಷ್ಟ್ರಲ್ಲಿರೋ SM ಕೃಷ್ಣ ಅವ್ರಿಗೆ ಹೋಗಿ ಮುಟ್ಟಿ ಗೊತ್ತಾಗತ್ತೆ. ಎಷ್ಟ್ ಚೆನ್ನಾಗಿ ಆಡ್ತಿದ್ದಾರೆ. ಒಂದಿದ್ರೆ ಯಾಕ ನಮ್ಮನೆ ಮುಂದೆ ಸುತ್ತಾ ಇದೆಯಾ? ಯಾರು ಸುತ್ತ ಇರೋದು? ಹೆಣ್ಮಕ್ಳು ಇರೋ ಮನೆ ಮುಂದೆ ಪೊರ್ಕಿ ತರ ಸುತ್ತೋದಲ್ದೆ ನನ್ನೇ ಕ್ವಶನ್ ನಿನ್ನ ಹೆಸರು ಕೃಷ್ಣನೇನೋ? ಸರ್ ಸತೀಶ್ ಅಂತ ಸರ್, ನಾನು ಬೈಕ್ ಮೆಕ್ಯಾನಿಕ್ ಸರ್, ಟ್ರಯಲ್ಗೆ ಬಂದಿದೆ ಸರ್, ಸುಮ್ನೆ ಹೊಡಿತಾ ಇದಾರೆ. ಹೋಗು. ಓಕೆ ಸರ್. ಹಾಗೆ ಆಗಬೇಕು, ಹಾಗೆ ಆಗಬೇಕು. ಕೃಷ್ಣನ್ ಹೇಗ್ ಹುಡ್ಕೋದು? ಎಲ್ಲಿರ್ತಾನೆ? ಈಗ ಗೆದ್ರೆ ಏನ್ ಕೊಡ್ತಾರ? ಬೆಳ್ಳಿ ಕಪ್ಪು, ಅದ್ರಲ್ಲಿ ಹಾಲು ಕುಡಿಬೇಕು. ಇನ್ನು ಅವ್ರು ಕೊಡೋ ಸರ್ಟಿಫಿಕೇಟ್ ತಗೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಬೇಕು. ಅದ್ರ ಬದಲು 10,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ರೆ ಯಾವ್ದಾದ್ರು ಬಾರ್ ಕೂತ್ಕೊಂಡು ಒಂದು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಅಷ್ಟೊಂದು ಆಸೆ ಇಟ್ಕೋಬೇಡ್ರಮ್ಮ. ಗೆಲ್ಲೋಕಿದು ಓತ್ಲಾ ರೇಸ್ ಅಲ್ಲ, ಆರ್ಟ್ ಫೇವರೇಟ್ ರಾಜ ಆಡೋ ರೇಸು. ರಾಜ ಯಾವತ್ತು ಸೋಲಲ್ಲ, ಸೋಲಕ್ ಸಾಧ್ಯನೇ ಇಲ್ಲ. ನಿಮ್ಮವನು ರಾಜ ಆದ್ರೆ ನಮ್ಮವನು ಕೃಷ್ಣ. ಅರ್ಜುನ ಭೀಮರಂತ ರಾಜಾದಿ ರಾಜರನ್ನೇ ಗೆಲ್ಲಿಸ್ತಾವ್ ಗೊತ್ತಾ? ಸರ್, ಯಾವತ್ತಾದ್ರೂ ನಿಮ್ ಲೈಫ್ ಅಲ್ಲಿ ಇಂತ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ? ಮುಚ್ಚಯ್ಯ ಬಾಯಿನ. ನಾನು ಯಾವಾಗ್ಲೂ ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಆದ್ರೆ ಒಂದು ಮಾತು, ಏನೋ? ಮುಂದೆ ಯಾವತ್ತೂ ಹೋಗ್ತಾ ಇರ್ಲಿಲ್ವೇ, ಯಾವಾಗ್ಲೂ ಹಿಂದೆನೆ ಇರ್ತಿದ್ದೆ. ಅದನ್ನ ಚೆನ್ನಾಗ್ ಗೊತ್ತು, ಅದಕ್ಕೆ ನೀವು ಯಾವಾಗ್ಲೂ ನನ್ನ ಹಿಂದೆನೆ ಬಿದ್ದಿರ್ತೀರಾ. ಏನಾಯ್ತು? ಎಡು ಬಿಟ್ಟೆ. ನಿಮ್ದು ಎಡುವ ವಯಸ್ಸು, ನಂದು ನಿಮ್ಮಂತವ್ರು ಎಡು ಬಿದ್ದಾಗ ಕೈ ಹಿಡಿದು ಎಬ್ಸೋ ವಯಸ್ಸು. ಕೈ ಕೊಡೋ ವಯಸ್ಸಲ್ಲ ತಾನೆ? ಚೇಚೆ, ಎಲ್ಲರೂ ಉಂಟಾ ಕೈ ಹಿಡಿದು ನಡೆಸೋ ವಯಸ್ಸು? ನನಗೇನು ನಂಬಿಕೆ ಇಲ್ಲ. ಈಗಿನ ಕಾಲದ ಹುಡುಗರು ಕೊಡೋದು ಎರಡೇನೆ, ಒಂದು ಕೈ, ಇನ್ನೊಂದು ಮಗು. ನೋ ಪಿಂಕಿ, ನೀನ್ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ನಾನು ನಿಜಕ್ಕೂ ನಿನ್ನ ತುಂಬಾ Shut up. ಆಸೆ ವಯಸ್ಸಿರ್ಬೋದು, ಆದ್ರೆ ಮನ್ಸ್ಗಲ್ಲ. ಓಕೆ?
ಹಲೋ ಬೇಬಿ. ಅಲ್ಲೋಡ ರಾಜ. ಹಾಯ್